ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಸೆಂಟ್ರಲ್ ಟೆಂಡೆನ್ಸಿ ಬಗ್ಗೆ ತಿಳಿಯುವ ಕೇಂದ್ರ ಪ್ರವೃತ್ತಿಯ ಕ್ರಮಗಳು. ಮೂರು ಕ್ರಮಗಳಿವೆ. ಒಂದು ಮೀನು ಅಥವಾ ಸರಾಸರಿ, ಇನ್ನೊಂದು ಮೀಡಿಯನ್, ಮಧ್ಯಾಂಕ, ಇನ್ನೊಂದು ಮೋಡು. ಮೊದಲು ಮೀನ್ ಬಗ್ಗೆ ಅಥವಾ ಸರಾಸರಿ ಬಗ್ಗೆ ತಿಳಿಯುವ. ಮೀನ್ ಅಂದರೆ ಒಂದು ಡೇಟಾ ಇದೆ. ಆ ಡೇಟಾವನ್ನ ಆಡ್ ಮಾಡಿ ಅದನ್ನ ಎಷ್ಟು ಡೇಟಾ ಪಾಯಿಂಟ್ಸ್ ಇದಾವೆ ಅದರಿಂದ ಡಿವೈಡ್ ಮಾಡುವಾಗ ಸಿಗುವ ನಂಬರೇ ಮೀನ್. ಅದು ಒಂದು ಆವರೇಜ್ ತರ. ಯಾವಾಗ ನಮ್ಮ ಹತ್ರ ಒಂದು ಸ್ಯಾಲರಿಗಳ ಲಿಸ್ಟ್ ಇದೆ, ಆ ಸ್ಯಾಲರಿಗಳ ಲಿಸ್ಟ್ ತಗೊಂಡು ಆ ಎಲ್ಲಾ ಸ್ಯಾಲರಿಗಳನ್ನ ಆಡ್ ಮಾಡಿ ಎಷ್ಟು ಸ್ಯಾಲರಿಗಳು ಇದ್ದವು ಅದರಿಂದ ಡಿವೈಡ್ ಮಾಡಿದರೆ ಸಿಗುವ ನಂಬರೇ ಮೀನ್. ಇದನ್ನ ಸರಾಸರಿ ಅಥವಾ ಮೀನ್ ಅಂತ ಕರಿತೇವೆ. ಇನ್ನೊಂದು ಮೀಡಿಯನ್ ಅಥವಾ ಮಧ್ಯಾಂಕ ಅಂತಾನು ಕರಿತೇವೆ. ಮೀಡಿಯನ್ ಅಲ್ಲಿ ನಂಬರ್ಗಳನ್ನ ಅಥವಾ ಡೇಟಾನ ಒಂದು ಸೀಕ್ವೆನ್ಸ್ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಎಲ್ಲ ಅದನ್ನ ಅದರ ಮಿಡಲ್ ನಂಬರ್ ಕಂಡುಹಿಡಿಯದೆ ವಿಧಾನವೇ ಮೀಡಿಯನ್. ಈಗ ನಮ್ಮ ಹತ್ರ ಹಲವಾರು ಸ್ಯಾಲರಿಗಳಿದಾವೆ, ಸ್ಯಾಲರಿಗಳ ಲಿಸ್ಟ್ ಇದೆ. ಆ ಸ್ಯಾಲರಿಗಳನ್ನ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ದಿ ಅದರ ಮಧ್ಯ ಸ್ಯಾಲರಿ ಕಂಡುಹಿಡಿಯದೆ ಮೀಡಿಯನ್. ಯಾವಾಗ ನಮ್ಮ ಹತ್ರ ಆಡ್ ನಂಬರ್ ಇರುತ್ತದೆ ಆಗ ಮಧ್ಯದಲ್ಲಿ ನಮಗೆ ನಂಬರ್ ಸಿಗುತ್ತದೆ. ಆ ಮಧ್ಯದಲ್ಲಿರೋ ನಂಬರೇ ಮೀಡಿಯನ್. ಕೆಲವು ಸತಿ ನಮ್ಮ ಹತ್ರ ನಂಬರ್ಗಳು ಈವನ್ ಇರಬಹುದು. ಈಗ ನಮ್ಮ ಹತ್ರ ಈವನ್ ನಂಬರ್ಗಳಿದ್ರೆ ನಮಗೆ ಎರಡು ಮಧ್ಯವಾಗಿರುವ ನಂಬರ್ಗಳು ಸಿಗ್ತವೆ. ಆ ಎರಡು ಮಧ್ಯದಲ್ಲಿ ಸಿಗುವ ನಂಬರ್ಗಳನ್ನ ಆಡ್ ಮಾಡಿ ಅದನ್ನ 2 ಇಂದ ಡಿವೈಡ್ ಮಾಡಿದರೆ ನಮಗೆ ಒಂದು ನಂಬರ್ ಸಿಗುತ್ತದೆ. ಆ ನಂಬರೇ ಮೀಡಿಯನ್. ಈ ಮೀಡಿಯನ್ ನಂಬರ್ ಅನ್ನ ನಾವು ನಮ್ಮ ಡೇಟಾ ರೆಪ್ರೆಸೆಂಟ್ ಮಾಡುತ್ತದೆ. ಆ ಮೀಡಿಯನ್ ನಂಬರ್ ನಮ್ಮ ಡೇಟಾ ಸೆಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತದೆ. ಅದೇ ಮೀನ್ ನಂಬರು ಡೇಟಾ ಸೆಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತದೆ. ಈಗ ನಾವು ತಿಳಿಯುವ ಯಾವಾಗ ಮೀನು ಮುಖ್ಯವಾಗಿದೆ, ಯಾವಾಗ ಮೀಡಿಯನ್ ಮುಖ್ಯವಾಗಿದೆ. ಕೆಲವು ಸತಿ ನಮ್ಮ ಸ್ಯಾಲರಿಯ ಲಿಸ್ಟ್ ಅಲ್ಲಿ ನಮ್ಮ ಸಿಇಒ ಸ್ಯಾಲರಿನೂ ಬರಬಹುದಲ್ಲವೇ? ಆ ಸಿಇಒ ಸ್ಯಾಲ್ರಿ ತುಂಬಾ ದೊಡ್ಡ ನಂಬರ್ ಇದ್ದಾಗ ಆಗ ನಾವು ಆ ಸ್ಯಾಲ್ರಿಗಳ ಲಿಸ್ಟ್ ಅನ್ನ ಮೀನ್ ತೆಗೆದರೆ ಆ ಮೀನು ನಮ್ಮ ಸ್ಯಾಲ್ರಿಯ ಡೇಟಾ ಕರೆಕ್ಟ್ ಆಗಿ ಸರಿಯಾಗಿ ರೆಪ್ರೆಸೆಂಟ್ ಮಾಡುತ್ತಿಲ್ಲ. ಆಗ ನಾವು ಮೀಡಿಯನ್ ತಗೋಬೇಕು. ಈ ಮೀಡಿಯನ್ನು ನಮ್ಮ ಡೇಟಾನ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡುತ್ತದೆ. ಯಾವಾಗ ನಮ್ಮ ಡೇಟಾದಲ್ಲಿ ಅತಿ ದೊಡ್ಡ ನಂಬರ್ ಇದ್ದರೆ ಅಥವಾ ಅತಿ ಚಿಕ್ಕ ನಂಬರ್ ಇದ್ದರೆ ಅವಾಗ ನಾವು ಮೀಡಿಯನ್ ಅನ್ನ ಬಳಸಬೇಕು. ಆ ಮೀಡಿಯನ್ ಆ ಡೇಟಾನ್ನ ಸರಿಯಾಗಿ ರೆಪ್ರೆಸೆಂಟ್ ಮಾಡುತ್ತದೆ. ಅದೇ ಮೀಡಿಯನ್ನಿನ ಕೆಲಸ. ಇಲ್ಲಿ ಮೋಡ್ ಬಗ್ಗೆ ತಿಳಿಯುವ. ಮೋಡ್ ಅಂದರೆ ಯಾವ ನಂಬರ್ ನಮಗೆ ಅತಿ ಜಾಸ್ತಿಯಾಗಿ ಪುನಃ ಕಂಡು ಬರುತ್ತದೆ, ಅತಿ ಜಾಸ್ತಿಯಾಗಿ ರಿಪೀಟ್ ಆಗುತ್ತದೆ, ಅದೇ ನಂಬರ್ ಅನ್ನ ಮೋಡ್ ಅಂತೀವಿ. ಇಲ್ಲಿ ನೋಡಿ, ಈ ನಂಬರ್ಗಳಲ್ಲಿ ನಮಗೆ ಮೋಡ್ 6 ಇದೆ. ಯಾಕಂದ್ರೆ 6 ಅತಿ ಜಾಸ್ತಿಯಾಗಿ ರಿಪೀಟ್ ಆಗಿದೆ, ಅದನ್ನ ಮೋಡ್ ಅಂತೇವೆ. ಈಗ ನಾವು ಇದು ಮೋಡ್ ಅನ್ನ ನಾವು ಅತಿ ಜಾಸ್ತಿಯಾಗಿ ಬಳಸೋದೆ ಯಾವಾಗ ನಮಗೆ ಕ್ಯಾಟಗರಿಕಲ್ ವ್ಯಾಲ್ಯೂ ಇರುತ್ತದೆ. ಕ್ಯಾಟಗರಿಕಲ್ ಅಂದರೆ ಟೆಕ್ಸ್ಟ್ ಇರ್ಬೋದು, ಅದು ನಂಬರ್ ಅಥವಾ ಡೆಸಿಮಲ್ ಬಿಟ್ಟು ಟೆಕ್ಸ್ಟ್ ವ್ಯಾಲ್ಯೂ ಇರುತ್ತದೆ. ರೆಡ್, ಬ್ಲೂ, ಗ್ರೀನ್ ಅಥವಾ ಗಾಡಿಯ ಬ್ರ್ಯಾಂಡಿನ ಹೆಸರು, ಅದು ಕಲರ್ನ ಹೆಸರು. ಯಾವಾಗ ನಮ್ಮ ಕೆಲವು ಕಲರ್ಗಳಿರ್ತವೆ, ಒಂದು ಕಲರ್ ಮಾರ್ಬಲ್ ಇದಾವೆ, ಆ ಕಲರ್ ಮಾರ್ಬಲ್ ಅಲ್ಲಿ ಯಾವ ಮಾರ್ಬಲ್ ಅತಿ ಜಾಸ್ತಿಯಾಗಿ ಇದೆ ಅದನ್ನೇ ಮೋಡ್ ಅಂತೀವಿ. ಒಂದು ಗಳಲ್ಲಿ ಯಾವ ಡ್ರೆಸ್ ಜಾಸ್ತಿಯಾಗಿ ರಿಪೀಟ್ ಆಗಿದೆ ಅದನ್ನೇ ಮೋಡ್ ಅಂತೇವೆ. ಇದು ನಮ್ಮ ಸೆಂಟ್ರಲ್ ಟೆಂಡೆನ್ಸಿ ಇನ್ನೊಂದು ವ್ಯಾಲ್ಯೂ ಮೋಡ್ ಅಂತ ಕರಿತೇವೆ.
ಈ ವಿಡಿಯೋದಲ್ಲಿ ನಾವು ಸೆಂಟ್ರಲ್ ಟೆಂಡೆನ್ಸಿ ಬಗ್ಗೆ ಕಲ್ತಿದ್ದೀವಿ.